ಸತ್ತಾಗ ಬೆಂಕಿ ಇಡೋ ಜನಕ್ಕಿಂತ ಬದುಕಿದ್ದಾಗಲೇ ಬೆಂಕಿ ಇಡೋ ಜನ ಜಾಸ್ತಿ. ಅದರಲ್ಲೂ ನಾವು ಹೆಚ್ಚು ನಂಬದವ್ರೆ. ತಂದೆ ತಾಯಿ ಮಾತು ಕೇಳಿ ಬೆಳೆಯುವ ಮಕ್ಕಳು, ಗಂಡನ ಮಾತು ಕೇಳಿ ಸಂಸಾರ ನಡೆಸುವ ಹೆಂಡತಿ. ಇತಿಹಾಸದಲ್ಲಿ ತಪ್ಪು ದಾರಿ ಹಿಡಿದಿಲ್ಲ. ಎಲ್ಲರೂ ಹೇಳ್ತಾರೆ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ ಅಂತ. ಆದರೆ ಈ ಪ್ರಪಂಚದಲ್ಲಿ ಒಳ್ಳೆಯವ್ರಿಗೇನೆ ತುಂಬ ನೋವಾಗೋದು. ಯಾಕೆ ಅಂತಂದರೆ ಒಳ್ಳೆಯವ್ರು ಯಾವತ್ತಿದ್ರೂ ಇನ್ನೊಬ್ಬರಲ್ಲಿ ಒಳ್ಳೆಯದನ್ನೇ ಹುಡುಕ್ತಿರ್ತಾರೆ. ಆದರೆ ಒಳ್ಳೆಯವ್ರಿಗೆಲ್ಲ ಸೇರಿಕೊಂಡು ಕೆಟ್ಟದ್ದನ್ನೇ ಮಾಡ್ತಾ ಇರ್ತಾರೆ. ಈ ವರ್ಷವಾದರೂ ನಾವು ನಮ್ಮವ್ರು ಅನ್ನೋದು ಬಿಟ್ಟು ನಾನು ನಂದು ಅನ್ನೋದು ಕಲಿ ಮಗ. ಯಾಕಂದ್ರೆ ಇಲ್ಲಿ ಯಾರಿಗೂ ಆಗೋದಿಲ್ಲ ಮಗ. ಕೊನೆಗೆ ನಮಗೆ ನಾವೇ ಆಗ್ಬೇಕು ಮಗ. ನೆನ್ಪಿರ್ಲಿ, ಯಾವತ್ತೇ ಆಗ್ಲಿ ವಿಷಯ ಪೂರ್ತಿ ಗೊತ್ತಿಲ್ಲದೆ ಒಬ್ರ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಯಾಕಂದ್ರೆ ಆ ಪರಿಸ್ಥಿತಿ ಸಂದರ್ಭ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಪ್ರೀತಿಲೇ ಆಗಿರ್ಲಿ, ನಮ್ಮ ಜೀವನದಲ್ಲಾಗಿರ್ಲಿ. ಜೀವನದಲ್ಲಿ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಯಾರ ಜೊತೆಗೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟೇ ಇರಬೇಕು. ಅದನ್ನು ಬಿಟ್ಟು ಎಲ್ಲರೂ ನಮ್ಮವರು ಅಂದ್ಕೊಂಡು ಒಳ್ಳೇದು ಮಾಡೋದಕ್ಕೆ ಹೋದ್ರೆ ಕೊನೆಗೆ ನಾವೇ ಕೆಟ್ಟವ್ರಾಗ್ತೀವಿ. ಏನಂತೀರಾ ಫ್ರೆಂಡ್ಸ್? ಕಾಮೆಂಟ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ಒಂದು ಚಿಕ್ಕ ವಿನಂತಿ, ದಯವಿಟ್ಟು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ವಿಡಿಯೋ ಮಾಡಲು ಸಾಧ್ಯವಾಗ್ತದೆ.